them a big round of applause. ಧನುಷ್ ಬೇಡ ಕಣೋ, ಅಪ್ಪ ಹೇಳಿದ ಮಾತು ಕೇಳು, ಅವ್ರಿಗೆ ಎದುರು ಮಾತಾಡ್ಬೇಡ. ಇಲ್ಲಮ್ಮ, ಆಗಲ್ಲ. ಅವ್ರಿಗೇನೋ ಗೊತ್ತು ಇವಾಗಿನ ಪ್ರಪಂಚ ಏನು ಅಂತ. ಅವ್ರ ತರ ದಾನ ಧರ್ಮ ಮತ್ ಸೇವೆ ಮಾಡ್ಕೊಂತಿರ್ಬೇಕ ನಾನಿಲ್ಲೇ? ಹೇ ಧನುಷ್, ಸಮಾಜ ಸೇವೆನೆ ಮಾಡು ಅಂತ ಹೇಳ್ತಿಲ್ಲ ಕಣೋ. ನೀನೆಲ್ಲ ಹೋದ್ರೂ ನ್ಯಾಯ ನೀತಿಯಿಂದ ಧರ್ಮದಿಂದ ಬದುಕಬೇಕು. ನ್ಯಾಯ ನೀತಿ ಧರ್ಮ ಅಂತ ಕುಂತ್ರೆ ಏನ್ ಮಾಡೋಕ್ಕಾಗುತ್ತೆ? ದುಡ್ಡು ಮಾಡೋಕ್ಕಾಗುತ್ತಾ? ಹೆಸರು ಮಾಡೋಕ್ಕಾಗುತ್ತಾ? ದುಡ್ಡಿದ್ರೆ ಎಲ್ಲ. ನಾನು ಚೆನ್ನಾಗಿ ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು. ಧರ್ಮ ನ್ಯಾಯ ನೀತಿ ಎಲ್ಲ ನೀವೇ ಹೇಳ್ಕೊಳ್ರಿ. ಧನುಷ್, ಏನು ಇದು? ಯಾಕೆ ಮಾತಾಡ್ತಾ ಇದೀಯಾ? ನಾವೇನೇ ಮಾಡಿದ್ರು ಧರ್ಮನ ಮರಿಬಾರ್ದು ಕಣೋ. ಬರೇ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಲ್ಲ ಕಣೋ. ಧರ್ಮದಿಂದ ಬಾಳಿ ಬದುಕಿರುವ ಮಹಾತ್ಮರ ಜೀವನಗಳು ಹೇಗಿತ್ತು ಗೊತ್ತಾ? ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು. ಅದು 8ನೇ ಶತಮಾನ. ಕೇರಳದ ಕಾಲಾಡಿ ಗ್ರಾಮದಲ್ಲಿ ಶಿವಗುರು ಆರ್ಯಾಂಬೆ ಎಂಬ ದಂಪತಿಗಳಿದ್ದರು. ಅವರ ಭಕ್ತಿಯ ತರಶಿವನ್ನು ಕರುಣಿಸಿದ ಮಗುವೇ ಶ್ರೀ ಶಂಕರಾಚಾರ್ಯರು. ಏಕಾಗ್ರತೆ ಇದ್ದ ಬಾಲಕ ಶಂಕರ. ಮುಂದೆ ಗೋವಿಂದ ಭಗವತ್ಪಾದರ ಶಿಷ್ಯರಾದರು. ಗೋವಿಂದ ಭಗವತ್ಪಾದರು ಬ್ರಹ್ಮಾಜ್ಞಾನ, ಉಪನಿಷತ್ ಸಾರ ಹಾಗೂ 4 ವೇದಗಳನ್ನು ಬೋಧಿಸಿದರು. ಶಂಕರರು 12ನೇ ವಯಸ್ಸಿಗೆ ಬರುವಷ್ಟರಲ್ಲಿ 4 ವೇದಗಳನ್ನು, ಸಕಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ಶ್ರೀ ಶಂಕರಾಚಾರ್ಯರು ಅದ್ವೈತ ತತ್ವವನ್ನು ಪ್ರತಿಪಾದಿಸಿದರು. ಅದ್ವೈತ ಎಂದರೆ ಎರಡನೆಯದು ಇಲ್ಲದಿರುವುದು, ಎಲ್ಲವೂ ಒಂದೇ ಎನ್ನುವುದು. ಇವರ ಅಗಾಧ ಜ್ಞಾನ ಹೇಗಿತ್ತು ಎಂದರೆ, ಒಮ್ಮೆ ದಕ್ಷಿಣ ಭಾರತದ ರಾಜನೊಬ್ಬರ ಜೊತೆ ಅದ್ವೈತದ ಪರವಾಗಿ ವಾದಕ್ಕೆ ಎದ್ದು ಕೂರುತ್ತಾರೆ. ನಾನು, ನೀವು, ಅವರು, ಇವರು ಎಲ್ಲರೂ ಬೇರೆ ಬೇರೆ ಎಂಬುದೇ ನಿಮ್ಮ ಸಿದ್ಧಾಂತ. ಆದರೆ ಎಲ್ಲವೂ ಒಂದೇ, ಎಲ್ಲರೂ ಒಂದೇ ಎಂಬುದೇ ಅದ್ವೈತ ಸಿದ್ಧಾಂತ. ಮಾತು ಮಾತಿಗೂ ಎಲ್ಲ ಒಂದೇ, ಎಲ್ಲರೂ ಒಂದೇ ಅನ್ನೋದು ಏನಿದು ನಿಮ್ಮ ಈ ಹುಚ್ಚು ವೇದಾಂತ? ಅಳುವು ನಗುವು, ಕೋಪವು ಶಾಂತವು, ಭಯವು ಸಾಹಸವು, ಪುರುಷನು ಸ್ತ್ರೀಯು, ವಿಷವು ಅಮೃತವು ಎಲ್ಲ ಒಂದೇ ಇದಾಗುತ್ತೆ. ಅದೆಲ್ಲವೂ ನಿಮ್ಮಿಂದಲೇ ಹುಟ್ಟಿರುವುದು. ಇರಲಿ, ಎಲ್ಲವೂ ಒಂದೇ, ಎಲ್ಲರೂ ಒಂದೇ ಅನ್ನೋದು ಹೇಗೆ ಅಂತ ಸ್ವಲ್ಪ ಅರ್ಥ ಆಗೋ ತರ ಬಿಡಿಸಿ ಹೇಳ್ತೀರಾ ಬಾಲ ಬ್ರಹ್ಮಚಾರಿಗಳೇ? ಹೇಳುವುದಿಲ್ಲ, ನಿಮ್ಮಿಂದಲೇ ಹೇಳಿಸುತ್ತೇನೆ. ಸರಿಯಾಗಿ ಗಮನಿಸಿ. ಇದು ಕೃಷ್ಣ, ಇದು ತುಂಗಭದ್ರ, ಇದು ಗಂಗಾ, ಇದು ಯಮುನಾ, ಇದು ಗೋದಾವರಿ, ಇದು ಕಾವೇರಿ.